ಗ್ಲಾಸು ಎಷ್ಟು ದುಡ್ಡು ಸಿಕ್ತು ನನಗೆ, ಅಷ್ಟು 500 ರೂಪಾಯಿ ಕೊಟ್ಟೆ. ಅದಕ್ಕೆ ಅದು ಬಂದು ನೋಡಿ ಇವಾಗ ಬಂದ್ಬಿಟ್ಟು ಮತ್ತೆ ಊಟ ಕೊಡಿಸು ಅಂತ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಇದು ಹೆವಿ ಎಕ್ಸ್ಪೆನ್ಸಿವ್ ಗೊತ್ತಾ, ಹೆಂಗೆ ಇಟ್ಟಿದ್ದೀನಿ ನೋಡಿ. ನಮ್ಮ ಮೋನಿಗೆ ಗಿಫ್ಟ್ ತೋರಿಸೋಣ, ಫುಲ್ಲು ದರೋಡೆ ಮಾಡೋಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ಸ್ಟುಡಿಯೋದಲ್ಲಿ. ಸೊ ಏನಂದರೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಾನು ಸ್ಟುಡಿಯೋ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಐ ಮೀನ್ ಸ್ಟುಡಿಯೋದಲ್ಲಿ ಇದ್ದಿದ್ದು ಈ ಸೆಟಪ್ ಇದೆಯಲ್ಲ, ಒಂಚೂರು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಡೋಣ ಅಂತ. ಹಿಂಗೆ ಇರುತ್ತೆ, ಏನು ಅಂಥದ್ದೇನು ಚೇಂಜಸ್ ಇರೋಲ್ಲ. ಸ್ವಲ್ಪ ಐಟಮ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ. ನೋಡಿ ಎಲ್ಲ ಹೆಂಗೆ ಬಿದ್ದಿದೆ ಅಂದರೆ ಹಿಂಗೆಲ್ಲ ಹಿಂಗೆ ಇದೆ. ಕಿಚನ್ ಅಂತೂ ನಾನು ಬರ್ತಾನೆ ಎಲ್ಲ ಫುಲ್ ಸ್ಮೆಲ್ ಬಂದುಬಿಟ್ಟಿದೆ ನೋಡಿ. ಎಲ್ಲ ಇದೆಲ್ಲ ಎತ್ತಬೇಕು ನೋಡಿ, ಇದೆಲ್ಲ ಹಾಗೆ ಬಾಕ್ಸ್ಗಳೆಲ್ಲ ಇದೆ. ಸೊ ಇದನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ, ಯಾವ ಐಟಮ್ಸ್ ಇರಬೇಕು ಯಾವ ಐಟಮ್ಸ್ ಬೇಡ ಅದೆಲ್ಲ ಚೇಂಜ್ ಮಾಡಬೇಕು. ಆಮೇಲೆ ಸ್ವಲ್ಪ ಇದೆಲ್ಲ ಎತ್ತಬೇಕು ನೋಡಿ, ಇದೆಲ್ಲ ಹಾಗೆ ಇದೆ. ಇದನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು. ಎಲ್ಲ ಚೇಂಜ್ ಮಾಡಿ ಒಂಚೂರು ನ್ಯೂ ಚೇಂಜ್ ಮಾಡೋಣ. ಯಾಕಂದರೆ ತುಂಬ ಜನ ನೀವು ಹೇಳ್ತಿದ್ರಿ ನನಗೆ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಸಿಲ್ವರ್ ಬಟನ್ ಹಾಕಿ ಅದ್ರ ಜೊತೆಗೆ ನನ್ನ ಟೇಸ್ಟ್ ವಿತ್ ಸೋನು ಲೋಗೋ ಹಾಕೋಣ ಅಂತ. ಸೊ ಅದನ್ನೆಲ್ಲ ಮಾಡಿಸ್ಬೇಕು. ಇವಾಗ ಮಾಡಿಸಿ ಸೆಟ್ ಚೇಂಜ್ ಮಾಡೋದೆ ಅಂತ ಫಿಕ್ಸ್ ಆಗಿ ಬಂದಿದ್ದೀನಿ. ನೋಡೋಣ, ನಾನು ಒಬ್ಬರು ಆಂಟಿನ ಕರೆದಿದ್ದೀನಿ. ಬಿಕಾಸ್ ನಾನು ಒಬ್ಬಳೆ ಕೈಲಿ ಇದೆಲ್ಲ ಆಗೋಲ್ಲ. ಸೊ ನಂಗೆ ಐ ನೀಡ್ ಸಮ್ ಒನ್ ಟು ಹೆಲ್ಪ್. ನಂಗೆ ಯಾರಾದರೂ ಸಪೋರ್ಟಿಗೆ ಬೇಕು. ಸೊ ಅದಕ್ಕೆ ಈ ಟೇಬಲು ಹೆಚ್ಚೋಣ. ಈ ಟೇಬಲೆಲ್ಲ ಹೆಚ್ಚಿ ಇಲ್ಲೇನಾದರೂ ಈ ಸ್ಪೇಸ್ನ ನಾನು ಏನಾದರೂ ಆ್ಯಡ್ ಮಾಡೋಣ. ಆಮೇಲೆ ಇದರೊಳಗಡೆ ಇರೋದೆಲ್ಲ ನೋಡಿ ಹೆಂಗೆ ಮೆಸ್ ಆಗಿದೆ. ಇದರೊಳಗಡೆ ಎಲ್ಲ ಇರೋದೆಲ್ಲ ತೆಗ್ದು ಬೇರೆದೇನಾದರೂ ಮಾಡೋಣ ಅಂತ. ನಾನಿವಾಗ ಏನೇನು ಬೇಕು ಇದೆಲ್ಲ ಅಂತ ಇವಾಗ ಎಕ್ಸ್ಟ್ರಾ ಐಟಮ್ಸ್ ಲೈಕ್ ಎಕ್ವಿಪ್ಮೆಂಟ್ಸ್, ಕಿಚನ್ ಕ್ರಾಕರೀಸ್ ಏನಾದರೂ ಬೇಕು ಅಂದರೆ ನಾನು ಅದನ್ನೆಲ್ಲ ಲಿಸ್ಟ್ ಮಾಡಬೇಕು. ಕುತ್ಕೊಂಡು ಲಿಸ್ಟ್ ಮಾಡಿ ಏನೇನೆಲ್ಲ ಅಪ್ಗ್ರೇಡ್ ಮಾಡ್ಬೋದು, ಏನೇನೆಲ್ಲ ಚೇಂಜ್ ಮಾಡ್ಬೋದು. ಈ ಸೆಟಪ್ ಹಿಂಗಿರೋದನ್ನ ನಾನು ChatGPT ಹಾಕಿ ನೋಡೋಣ ಅಂತ. ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಹಿಂಗೆ ಹಾಕಿದ್ರೆ ಹೆಂಗೆ ಬರ್ಬೋದು ಅಂತ ನೋಡೋಣ. ಹೆಂಗಿರುತ್ತೆ ಅಪ್ಗ್ರೇಡ್ ಮಾಡೋಣ. ಮೋನಿ ಆಲ್ಮೋಸ್ಟ್ ಮೋನಿ ಯಾವಾಗ ಸಿಕ್ಕಿದ್ದು ಮೋನಿ ನೀವು? ಹೋದ ವರ್ಷ ಸಿಕ್ಕಿದ್ದು. ಈ ವರ್ಷ ಸಿಕ್ಕೇ ಇಲ್ಲ ನೀವು. ಜಾನು ಸಿಕ್ಕಿಲ್ಲ ನೀವು. ಕಾಲೇಜ್ ಹೋಗೋ ಟೈಮಲ್ಲಿ ಸಿಕ್ಕಿದ್ರಾ? ನಾನು ಕಾಲೇಜ್ ಹೋಗಿ ನೆನಪಿಲ್ಲ, ಒಟ್ಟಲ್ಲಿ ಸಿಕ್ಕಿದ್ರಂತೆ. ಸೊ ಇವಾಗ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವರು. ಈಗ 2 ಕೇಕಾ? 2 ನಾವು ತಿನ್ನೋಣ. ನಾವು ತಿನ್ನೋಣ. ಓಕೆ, ಮಾರ್ಚ್ ಆಗೋಯ್ತು, ಏಪ್ರಿಲ್ ಗೊತ್ತಿಲ್ಲ ಅಂತ ಸೆಲೆಬ್ರೇಟಿಂಗ್ ಮೈ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ತಿನ್ನಿ. ನೀವೇ ತಾನೇ ಸೆಲೆಬ್ರೇಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲಾರು ಗಿಫ್ಟ್ ತೋರಿಸಿದ್ನಲ್ಲ, ನಮ್ಮ ಮೋನಿ ಗಿಫ್ಟ್ ತೋರಿಸೋಣ. ವೆರಿ ನೈಸ್. ಈ ಕಡೆ ಇಲ್ಲ ನೋಡಿ ಗೈಸ್ ಹೆಂಗಿದೆ. ಥ್ಯಾಂಕ್ ಯು ಮೋನಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಜಾಕೆಟ್ನ ನನಗೆ ಕೊಡ್ತವ್ರೆ. ಓ ಸಕ್ಕತ್ತಾಗಿದೆ ಗಿಫ್ಟ್. ನನ್ನ ಜಾಕೆಟ್ ತುಂಬ ಇಷ್ಟ ಆಗಿದೆ. ವಾವ್, ಈ ಸಮ್ಮರಿಗೆ ಜಾಕೆಟ್ ಗಿಫ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವಾಗೆಲ್ಲ ಲಿಸ್ಟ್ ಬರ್ಕೋಬೇಕು ನಾನು. ಈ ಥರ ಇದೆ, ChatGPT ಹಾಕಿದ ತಕ್ಷಣ ಈ ಥರ ಬಂತು. ಇವಾಗ ಇದೇ ಥರ ಒಂಚೂರು ಸೆಟಪ್ ಮಾಡ್ಬೇಕು ನಾನು. ಅಟ್ಲೀಸ್ಟ್ ಕೈಂಡ್ ಸಿಮಿಲರ್, ಸ್ವಲ್ಪ ಆದರೂ ಸಿಮಿಲರ್ ಮಾಡೋಣ ಅಂತ. ಎಲ್ಲ ಲಿಸ್ಟ್ ಎಲ್ಲ ಬರ್ಕೊಂಡು ಇವಾಗ ಒಂದು ಸ್ಟೋರಿಗೆ ಹೋಗ್ತಾ ಇದ್ದೀವಿ, ಫುಲ್ಲು ದರೋಡೆ ಮಾಡೋಕ್ಕೆ. ತುಂಬ ಫ್ರೆಂಡ್ಲಿ ಬಜೆಟಲ್ಲಿ ನಾನು ಇದನ್ನು ಸೆಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆಂದರೆ ತುಂಬ ಎಕ್ಸ್ಪೆನ್ಸಸ್ ಐಟಮ್ಸ್ ಎಲ್ಲ ನಾನು ಪರ್ಚೇಸ್ ಮಾಡ್ತಿಲ್ಲ. ಯಾಕಂದರೆ ಲಾಸ್ಟ್ ಟೈಮೇ ನಾನು ತುಂಬ ಇನ್ವೆಸ್ಟ್ ಮಾಡಿದ್ದೆ. ಸೊ ಇವಾಗ ತುಂಬ ಬಜೆಟ್ ಫ್ರೆಂಡ್ಲಿಯಲ್ಲಿ ಏನೇನಾಗುತ್ತೋ ಅಷ್ಟು ಪರ್ಚೇಸ್ ಮಾಡಿ ಸೆಟ್ ಮಾಡೋಣ ಅಂತ ಅಷ್ಟೇ. ಸಾಯಂಕಾಲ ಓಕೆ ಅಲ್ಲ? ನಾವು ನಾಳೆನೂ ತೊಳಿರಿ ಒರೆಸಿ ಚೆನ್ನಾಗಿ ಎಣ್ಣೆ ಹಚ್ಚಿರ್ತೀವಿ. ನಾಳೆನೂ ಈ ಕಲರ್ ಇದೆಲ್ಲ ವೈಟ್ ಬ್ಲ್ಯಾಕ್ ಆಗುತ್ತೆ. ಮತ್ತೆ ಕೈ ಪುಡಿ ಬರಲ್ಲ. ಪುಡಿ ಬಂದರೂ ಏನು ತೊಂದರೆ. ಡೈಲಿ ಎಣ್ಣೆ ಹಚ್ಚಿನೇ ಒಡ್ಸ್ಕೊಬೇಕು. ಪುಡಿ ಬಂದರೂ ತೊಂದರೆ ಇಲ್ಲ. ಫೇಸ್ ಪ್ಯಾಕ್ ಆಗುತ್ತೆ. ಹೌದಾ? ಎಲ್ಲ ಇಡೀ ಲೋಕದಲ್ಲಿ ಇದನ್ನ ಫೇಸ್ ಪ್ಯಾಕ್. ದಿಸ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ. ಉದ್ಭವ ಆಗೋದು ದೇವ್ರನ್ನ ಕೆತ್ತಾರೆ ಇದರಲ್ಲಿ. ಇಟ್ಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ, ವೈಟಲ್ ಮಿನರಲ್ಸ್ ಅಂಡ್ ಲಿಟಲ್ ಆಫ್ ಮೆಗ್ನೀಷಿಯಂ. ಪುಡಿ ಬಂತು ಅಂತ
ಕುಡಿ ಬಂದಿರುತ್ತೆ ಅಜ್ಜಿಯ ಅರಮನೆಯಲ್ಲಿ ಒಂದು ಒಂದೇ ಒಂದು ಐಟಮ್ ತೊಗೊಂಡ್ವಿ, ಜಾಸ್ತಿ ತೊಗೊಂಡಿಲ್ಲ. ನನಗೆ ಯಾಕೋ ಎಲ್ಲ ಐಟಮ್ಸ್ ಒಂದೇ ಕಡೆ ಪರ್ಚೇಸ್ ಮಾಡೋದು ಬೇಡ, ಬೇರೆ ಕಡೆನೂ ಹೋಗಿ ಚೆಕ್ ಮಾಡೋಣ ಅಂದ್ಬಿಟ್ಟು ಇವಾಗ ಬೇರೆ ಜಾಗಕ್ಕೆ ಹೋಗ್ತೀವಿ. ಫೈನಲಿ ಕರ್ಕೊಂಡು ಬಂದರು ಇವರಿಬ್ಬರು. ಅಲ್ಲಿಂದ ಸುತ್ತಾಡಿಸ್ಕೊಂಡು ಫೈನಲಿ ಬಂದ್ವಿ ನಾವು ಡಿಮಾರ್ಟ್ಗೆ. ಅದು ದೊಡ್ಡ ಡಿಮಾರ್ಟ್ ಅಂತ ಯಲಹಂಕದಲ್ಲಿ, ನಂಗೆ ಗೊತ್ತಿರಲಿಲ್ಲ. ಚಿಕ್ಕದು ನೋಡಿದ್ದೆ, ಆ ಕಡೆ ಇದು ಯಾವುದೋ ದೊಡ್ಡದಿತ್ತು ಅಂತ ಹೇಳ್ತಾರೆ. ಸೊ ಒಳಗಡೆ ಎಂಟ್ರಿ ಆಗೋಕ್ಕೆ ಮುಂಚೆ ಸ್ವಲ್ಪ ಎನರ್ಜಿ ಬೇಕು ಅಂದ್ಬಿಟ್ಟು ಮಜ್ಜಿಗೆ ಕುಡಿತಾಯಿದ್ವಿ. ಮಜ್ಜಿಗೆ ಕುಡ್ಕೊಂಡು ಎನರ್ಜಿ ಡ್ರೈನ್ ಆಗಿದೆ. ಇವಾಗ ಎನರ್ಜಿ ಫುಲ್ ಮಾಡಿಕೊಂಡು ಹೋಗೋಣ ಡಿಮಾರ್ಟ್ ಒಳಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಅಪ್ಪ ಓದಿದ ಸ್ಕೂಲ್ ಅಂತ ಇದು ನೋಡಿ, ಕಾಲೇಜಾ? ರೂಮ್ ಇದೆಯಲ್ಲ, ತುಂಬಾ ಮೆಮೊರೀಸ್ ಇದೆ ಅಂತೆ, ಅದೆಲ್ಲ ಹೇಳಕ್ಕಾಗಲ್ವಂತೆ. ಅಲ್ಲಿ ಅದು ನನ್ನ ಸೆಕೆಂಡ್ PU ಕ್ಲಾಸ್. ಸೆಕೆಂಡ್ PU ಕ್ಲಾಸ್ ಅಷ್ಟೇ ಮೆಮೊರೀಸ್ ಹೇಳ. ಬೇಡ. ನಿಮ್ಮ ಮನೇಲಿ ಎಷ್ಟು ಮಕ್ಕಳಿದ್ದಾರೆ? ನಮ್ಮ ಮನೇಲಿ ಒಬ್ರು ಇದ್ದಾರೆ, ತುಂಬ ಅದೊಂದೇ ನಮ್ಮ ಮಗು. ಬಾಯಲ್ಲಿ ಒಬ್ಬನೇ ಚಿಕ್ಕವನಿರೋದು. ನಮ್ಮ ಮನೇಲಿ ಮಗು ಅಂತ ಕಾಣಿಸೋದು ಅವನೊಬ್ಬನೇ. ರಾಣಿ ಪಾನಿನ ಕೌಂಟ್ ಮಾಡ್ತೀರಾ? ಆಯಿತು, 2 ಗ್ಲಾಸ್ ಮಜ್ಜಿಗೆ ಕುಡ್ದಿದ್ದೀನಿ. ಬನ್ನಿ, ಎನರ್ಜಿ ಫುಲ್ ಆಗಿದೆ, ಇವಾಗ ಹೋಗೋಣ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಬೇಕು ಇವಾಗ. ಸಕ್ಕತ್ತಾಗಿದೆ, ತುಂಬ ಕ್ಯೂಟಾಗಿದೆ. ನಾವು ಇದನ್ನೇ ಒಂದು ಸೆಟ್ ತೊಗೊಳಲ್ಲ ಅಂತ, ಪರ್ಚೇಸ್ ಮಾಡೋಣ ಅಂತ ಆ್ಯಡ್ ಆಗಿಬಿಟ್ಟಿದ್ದೀನಿ. ಏನೇನೋ ಪರ್ಚೇಸ್ ಮಾಡಿದ್ದೀವಿ ನಾವು. ಒಳಗಡೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಸ್ಟುಡಿಯೋಗೆ ಹೋಗಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀವಿ. ರೈಸ್ ಕೆಲವೊಂದು ಐಟಮ್ಸ್ ಎಲ್ಲ ಚೆನ್ನಾಗಿರಲಿಲ್ಲ, ಡ್ಯಾಮೇಜ್ ಆಗಿತ್ತು. ಸೊ ಅದಕ್ಕೆ ಮತ್ತೆ ಎಕ್ಸ್ಚೇಂಜ್ ಮಾಡಿ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟ್ ಊಟ ಮಾಡಬೇಕಾದ್ರೆ ಹೊಟ್ಟೆ ಹಚ್ಚಿದ್ದೀವಿ, ಏನೂ ತಿದ್ದಿಲ್ಲ. ಊಟ ಮಾಡಿ ಆಮೇಲೆ ಸ್ಟುಡಿಯೋ ಎಲ್ಲ ಸೆಟಪ್ ಮಾಡಬೇಕು. ಬನ್ನಿ ಹೋಗೋಣ. ಪೋಸ್ಟ್ ಬರ್ಡೇ ಪಾರ್ಟಿ ಬರ್ಗರ್ ಆರ್ಡರ್ ಮಾಡಿ ಅಂದೆ, ಬರೀ ಚಿಕನ್ ಪಾಪ್ಕಾರ್ನ್ ಆರ್ಡರ್ ಮಾಡಿದ್ದಾರೆ, ಬರ್ಗರೇ ಆರ್ಡರ್ ಮಾಡಿಲ್ಲ. ಪೂನಿ ಗಾಡಿ ಎತ್ಕೊಂಡು ಬಂದಿದ್ದೀನಿ, ತುಂಬ ಬಂದು ಹೆಲ್ಪ್ ಮಾಡ್ತಾವನೆ. ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ ಸಾಯಿಲ್. ಗ್ಲಾಸು ಸಾಯಿಲ್, ಗ್ಲಾಸು ತುಂಬ ಬೇಗ ಹೇಳ್ದೆ. ಆ 2 ಹೋಗ್ಬಿಡು. ಅಲ್ಲಿ ವೀಡಿಯೋ ಆಫ್ ಆಗಿದ ತಕ್ಷಣ ಪಟ ಅಂತ ಹೋಗೋದಲ್ಲ. ಎಷ್ಟು ಕಸ ನೋಡಿ. ನೋಡಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ, ಏನು ಮಾಡಲಿ ಏನು ಮಾಡಬಾರ್ದು ಅಂತ. ಮಾಡು ಮಾಡು, ನಿಂದು ನಿನಗಿರೋದು ನನಗಲ್ಲ. ಓ ಸಾಯಿಲ್ ಹೋಯ್ತು, ಸಾಯಿಲ್ ನೋಡಿಲಿ. ದಿವಾನಿ ತೂ ದಿವಾನ ಕಡಗಿರೆ ಎಷ್ಟು ಗಲೀಜಿದೆ ನೋಡಿ. ಮೈ ಗಾಡ್, ನೋಡಿ ನೋಡಿ, ಈಗ ಕುತ್ಕೊಂಡವನೆ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಇಲ್ಲೊಬ್ರಿಗೆ ಹೇಳಿದ್ದೀನಿ ನೋಡಿ ಗೈಸ್. ನೋಡಿ ಫೋನ್ ನೋಡಿ ಗೈಸ್, ನಾನು ಇಲ್ಲೇ ಬ್ಯಾಕ್ ಕೇಸ್ ಹಾಕ್ಸ್ಕೊಬಿಟ್ಟವ್ರೆ, ಎಲ್ಲ ಹಾಕ್ಸ್ಕೊಬಿಟ್ಟವ್ರೆ. ನನ್ನ ತಮ್ಮಂಗೆ ನಾನು ಇಲ್ಲಿ ಬಂದು ಚೂರು ಹೆಲ್ಪ್ ಮಾಡು ಅಂತ ಹೇಳಿದ್ದಕ್ಕೆ ಬರಲ್ಲ ಅಂದ. ಅಷ್ಟು 500 ರೂಪಾಯಿ ಕೊಟ್ಟೆ, ಅದಕ್ಕೆ ಅದು ಬಂದು ನೋಡಿ ಇವಾಗ ಬಂದ್ಬಿಟ್ಟು ಮತ್ತೆ ಊಟ ಕೊಡಿಸು ಅಂತ. ಏನು ಸಾಯಿಲ್ಲ, 500 ರೂಪಾಯಿ ಕೊಟ್ಟು ಊಟನೂ ಕೊಡ್ತೀವಿ, ಪೀಸಾ ಕುತ್ಕೊಂಡು ರೀಲ್ಸ್ ನೋಡ್ತಾನೆ, ಅಷ್ಟೇ ಮಾಡೋದು. ಏನು ಏನು ಮಾಡ್ತಿದ್ದೆ ಓಡಾಡ್ಕೊಂಡು? ಪೈನಾಡ್ ಹೋಗಾಗುತ್ತೆ, ಕೂರ್ಗ್ ಹೋಗಕ್ಕಾಗುತ್ತೆ. 2 ದಿವಸಕ್ಕೆ ಜ್ವರ ಬರ್ದೇ ಇರುತ್ತಾ? आइए बच्चों आपको क्या सोचते हैं, आप क्या सोचते हैं ये मेरे से बड़ा है छोटा है? बड़ा है। आंटी मैं बहुत बड़ी हूँ, वो था ना मेरा देख भाई, उससे बड़ी हूँ मैं। हाँ ये हमें रोड पे मिली थी, पास है हम लोग। ನೋಡಿ ಗೈಸ್ ಎಷ್ಟು ಗಲೀಜಿದೆ ಯಪ್ಪ. ಅದಕ್ಕೆ ಹೇಳೋದು ಎಲ್ಲ ನೀಟ್ ಮಾಡ್ತಾನೆ ಇರ್ಬೇಕು, ಇಲ್ಲ ಅಂದರೆ ಹಂಗೆ ಸ್ಟೋರ್ ಆಗ್ಬಿಡುತ್ತೆ ಎಲ್ಲ. ಆಂಟಿನೂ ಹಿಂಗೆ ಮೇಲೆ ಗುಡ್ಸೋಗಿರ್ತಾರೆ. ನಾನು ಒಂದೊಂದ್ಸತಿ ಕಾಲೇಜ್ಗೆ ಹೋಗಿ ಒಂದೊಂದ್ಸತಿ ಶೂಟ್ ಆಗಿರಲ್ಲ, ಅವ್ರು ಬಂದು ಕಸ ಗುಡ್ಸ್ ಹಂಗೆ ಹೋಗ್ಬಿಡ್ತಾರೆ. ನಾವಿದು ಕೆಲಸ ಮಾಡಿದ್ರೇ ಆಗೋದು. ಒಂದು ಪಾತ್ರೆಗಳು ನೋಡಿ ಹೆಂಗಾಗ್ಬಿಟ್ಟಿದೆ, ಏನಕ್ಕೆ ಹಿಂಗಾಗಿದೆ ಗೊತ್ತಿಲ್ಲ. ಏನು ಮಾಡ್ಬೋದು, ನಿಮಗೇನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ಥರ ಯೂಸ್ಫುಲ್ಲಾ ಇಲ್ಲ ವೇಸ್ಟಾ, ಬಿಸಾಕ್ಬೇಕಾ, ಇಲ್ಲ ಮತ್ತೆ ರೀಯೂಸ್ ಮಾಡ್ಬೋದಾ, ನಂಗೆ ಐಡಿಯಾ ಇಲ್ಲ. ಒಂದು ನಾನು ರಿಸರ್ಚ್ ಮಾಡ್ತೀನಿ, ನಿಮಗೂ ಯಾವುದಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ ಏನು ಮಾಡ್ಬೋದು ಅಂತ. ಆ್ಯಕ್ಚುಲಿ ಅದು ಹಂಗೆ ಇಟ್ಟು ಇದಾಗ್ಬಿಟ್ಟಿದೆ.
ಇಲ್ಲಿ ಇದ್ದಿದ್ದು ಇದು ತೆಗ್ದೆ. ನಾನು ಇದ್ರ ಬದಲು ಇವಾಗ ಏನು ಮಾಡ್ತಾ ಇದ್ದೀನಿ, ಇದನ್ನ ಈ ಕಡೆ ಇಟ್ಟಿದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ಮುಂಚೆ ಎಲ್ಲ ವೆಸಲ್ಸ್ ಇಟ್ಟಿದ್ದೆ, ಪಾತ್ರೆಗಳೆಲ್ಲ ಇಟ್ಟಿದ್ದೆ. ಸೊ ನನ್ನ ಪಾತ್ರೆಗಳು ಇರೋದು ಬೇಡ. ಎಲ್ಲ ಸ್ಪೈಸಸ್ಸು, ಮಸಾಲಾಸು, ಆಮೇಲೆ ಏನೇನಿದೆ ಎಲ್ಲ ನನಗೆ ಅಡುಗೆ ಮಾಡೋ ಆನಿಯನ್ಸ್, ವೆಜಿಟೇಬಲ್ಸ್ ಎಲ್ಲ ಇಲ್ಲಿರೋಣ. ಈಗ ಮಿಕ್ಕಿದೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇರೋದು ಅಲ್ಲೊಂದು ಚೂರು ಇಟ್ಟು, ಇನ್ನು ಮಿಕ್ಕಿದೆಲ್ಲ ಇಲ್ಲೇ ಇರೋಲ್ಲ ಎಲ್ಲ. ಸೊ ಈಸಿಯಾಗಿ ಎತ್ಕೊಂಡು ಹೋಗಿ ಯೂಸ್ ಮಾಡ್ಬೋದು ಅಂತ ನಾನು ಇಟ್ಟಿದ್ದೀನಿ. ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ, ಸಮಥಿಂಗ್ ಚೇಂಜಸ್ ಆದರೆ ಸ್ವಲ್ಪ ಪಾಸಿಟಿವ್ ವೈಬ್ ಬರುತ್ತೆ ಅಂತ ನೋಡೋಣ. ಇಲ್ಲೊಂದು, ಇದೊಂದು ಸೊ ಎಲ್ಲ ಇಲ್ಲೇ ಕವರ್ ಆಗುತ್ತೆ. ಏನು ಐಟಮ್ಸ್ ನಾನು ಕಿಚನಲ್ಲಿ ಇಡೋ ಅವಶ್ಯಕತೆ ಇರಲ್ಲ. ನೋಡಿ ಆ ಕಿಚನ್ ನೋಡಿ, ಅಪ್ಪ ನಂಗೆ ನೋಡೋಕ್ಕಾಗ್ತಿಲ್ಲ. 1 ತಿಂಗಳು 2-3 ಮಂತ್ಸ್ ಆಯಿತು ಅನಿಸುತ್ತೆ ನಾನು ಪ್ರಾಪರಾಗಿ ಶೂಟ್ ಮಾಡಿ. ನಾನು ಮಾಡದೇ ಇರೋದಕ್ಕೆ ನೀಟ್ನೆಸ್ಸೇ ಮೇಂಟೈನ್ ಮಾಡಿಲ್ಲ ಇಲ್ಲಿರೋರು, ಅದೇ ಪ್ರಾಬ್ಲಮ್ ಆಗಿದ್ದು. ಸೊ ನೀವು ಇವಾಗ ನಾನು ಬ್ಯಾಕ್ ಟು ಫಾರ್ಮ್ ಬಂದಿದ್ದೀನಿ. ಎಲ್ಲ ಒಂದೊಂದೇ ಸೆಟ್ ಮಾಡ್ತೀನಿ. ನಮ್ಮ ಕಿಚನ್ ಗುಜ್ರಿಗ ಗುಜ್ರಿ ತಂದಿದ್ದೀನಿ. ಗುಜ್ರಿ ನೋಡಿ ಕುತ್ಕೊಂಡ್ಬಿಟ್ಟು ಯಪ್ಪ ಎವ್ರಿ ಸೌಂಡು. ನಮ್ಮಮ್ಮ ಇದ್ರೆ ಯಪ್ಪ ಚಾಕು ಇಲ್ಲ ಇಲ್ಲಿ. ನೋಡ್ತಾ ಹೊಸ ಪಾತ್ರೆಗೆ ಯೂಸೇ ಮಾಡಿರೋ ಸತಿ ಮಾಡಿ ಎಲ್ಲ. ಹಲೋ ಮಾಮ್, ಇದು ತಗೊಳ್ಳಿ. आधा तुम्हारा है, आधा हमारा है. हम भी पार्टनर है इधर इनका. बाय बाय माँ. किचन क्लीन करने के लिए अच्छा रहता है. आप क्या कर रहे हो वहाँ पे? कुछ नहीं. ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಅದಕ್ಕೆ ಕೆಳಗಡೆ ಇಡ್ತಾ ಇದ್ದೀನಿ. ತುಂಬ ರೆಗ್ಯುಲರಾಗಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಮೇಲೆ ಕಣ್ಣು ಕಾಣಿಸೋ ಥರ ಇಡ್ತಾ ಇದ್ದೀನಿ. ಇದೆಲ್ಲ ಇಡ್ತಾ ಇದ್ದೀನಿ ಇವಾಗೆಲ್ಲ. ಶಾಪಿಂಗ್ ಬೋರ್ಡ್ ವಿಡಿಯೋದಲ್ಲಿ ಬರೀ ಗ್ಲಾಸ್ ಐಟಮ್ಸೇ ಇದೆ, ಜಾಸ್ತಿ ಅಂದರೆ ಗ್ಲಾಸ್ ಐಟಮ್ಸೇ. ನೋಡಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ. ಗೈಸ್ ಅದನ್ನೆಲ್ಲ ಎತ್ಕೊಳಪ್ಪ ಸಾಕಾಯ್ತು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಎಷ್ಟು ಕಸ ಇದೆ ನೋಡಿ, ಇಲ್ಲೊಂದು ಕಸ, ಇಲ್ಲಿ ಕಸ, ಇಲ್ಲೊಂದು ಚೂರು ಕ್ಲೀನ್ ಮಾಡಿದ್ದೀನಿ, ಹಿಂಗೋ ಒಂದು ಚೂರು ಸೆಟಪ್ ಮಾಡಿದ್ದೀವಿ. ಇವಾಗ ಈ ಟೇಬಲ್ ಮೇಲೆ ಕೂತಿದ್ದೀನಿ ನೋಡಿ. ಇಲ್ಲಿ ಜಾಗ ಕೊಟ್ಟಿದ್ದೆ ನಾನು, ಇಲ್ಲಿ ಸಿಲಿಂಡರ್ ಇಡೋಕ್ಕೆ. ಇಲ್ಲಿ ನೋಡಿ ಔಟ್ಸೈಡ್ ಇಟ್ಕೊತಿದ್ದೆ ಇಷ್ಟು ದಿವಸ. ಸೊ ಇವಾಗ ನೀಟಾಗಿ ಅದು ಸಿಲಿಂಡರ್ ಕವರ್ ಆಗೋ ಥರನೂ ಮಾಡ್ಬೋದು, ಇಲ್ಲಾಂದರೆ ಹಿಂಗೆ ಸೈಡಲ್ಲಿ ಇಟ್ಟು ಇಲ್ಲೇನಾದರೂ ಐಟಮ್ಸ್ ಇಡೋಣ ಅಂತ ನೋಡಬೇಕು. ಡನ್ ಫುಲ್ಲಿ ಟಯರ್ಡ್. ಇದಾದಮೇಲೆ ನಾನು ಒಂದು ಫ್ಯಾಮಿಲಿ ಇವೆಂಟ್ಗೆ ಹೋಗಬೇಕು. ಇದಾಗಿ ಒಂದು ಟೇಬಲ್ ಸೆಟ್ ಮಾಡಿಬಿಟ್ರೆ ಇನ್ನು ನಾಳೆ ಇನ್ನೂ ಒಂದು ಚೂರು ಕ್ಲೀನ್ ಮಾಡೋಕ್ಕೆ, ಯಾಕಂದರೆ ಒಂದೇ ದಿವಸದಲ್ಲೆಲ್ಲ ಕ್ಲೀನಿಂಗ್ ಮಾಡೋಕ್ಕಾಗೋಣ ಅಂತ ಗೊತ್ತಾಯಿತು. ಫುಲ್ ಇವಾಗ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ. ಆಮೇಲೆ ಫ್ಯಾಮಿಲಿ ಇವೆಂಟ್ಗೆಲ್ಲ ಹೋಗೋದಿದೆ, ಸೊ ಅಲ್ಲೆಲ್ಲ ವ್ಲಾಗ್ ಮಾಡಲ್ಲ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಒಂದೇನು ಖುಷಿ ಅಂದರೆ, ಇದು ಗೈಸ್ ನನ್ನ ಸ್ಟುಡಿಯೋ ಓಪನ್ ಮಾಡಿದಾಗ ತೊಗೊಂಡು ಬಂದಿದ್ದು ನನಗೆ ಸಿಲಿಂಡರು ಇನ್ನೂ ಖಾಲಿ ಆಗಿಲ್ಲ. ಬ್ಲೆಸ್ಡ್. ಫೈನಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ, ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ. ಒಂಚೂರು ಅಟ್ಲೀಸ್ಟ್ ವ್ಯೂ ಚೇಂಜಸ್ ಆಗಿದೆ ಮುಂಚೆಗಿಂತ. ತುಂಬ ಚೇಂಜಸ್ ಮಾಡಿದ್ದೀನಿ. ಈ ಟೇಬಲ್ನ ಇಲ್ಲಿ ಹಾಕ್ಸಿದ್ದೀನಿ, ಇದೊಂಚೂರು ಕ್ಲೀನ್ ಮಾಡಬೇಕು. ತುಂಬ ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ಫ್ಯಾಮಿಲಿ ಎಲ್ಲ. ಸೊ ಅರ್ಜೆಂಟಾಗಿ ಎಮರ್ಜೆನ್ಸಿ ಇಮಿಡಿಯೇಟ್ಲಿ ನಾನು ಹೊರಡಬೇಕು. ನೋಡೋಣ ಇನ್ನೂ ಏನೇನೆಲ್ಲ ನೆಕ್ಸ್ಟು ಒಳ್ಳೆ ಟೇಸ್ಟ್ ಚೊಲಿಗೆ ಒಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಇಷ್ಟು ದಿವಸ ಎಲ್ಲ ಸ್ಟಾಪ್ ಆಗಿಬಿಟ್ಟಿದ್ದಿಲ್ಲ. ಸೊ ಗೈಸ್ ನಿನ್ನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಸೊ ನನ್ನೇ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡಿ ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಜಾಗಕ್ಕೆ ಬಂದಿದ್ದೀನಿ, ಈ ಸೆಕ್ಷನ್ಗೆ. ಈ ಜಾಗಕ್ಕೆ ಬಂದು ಇವಾಗ ಇಲ್ಲೆಲ್ಲ ಎತ್ತಬೇಕು, ಇದೆಲ್ಲ ಮೇನ್ ಎತ್ತಬೇಕು. ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಇದೆಲ್ಲ ಬೇಸಿಕ್ ಆಗಿಬಿಡುತ್ತೆ. ಅದಾದಮೇಲೆ ಎಷ್ಟಾಗುತ್ತೋ ಅಷ್ಟು ಮಾಡಿ ನೆಕ್ಸ್ಟು ನಾನು ಇದು ಕಂಪ್ಲೀಟ್ ಚೇಂಜಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಈ ಒಂದು ವ್ಲಾಗಲ್ಲಿ ನಾನು ಮಾಡೋಕ್ಕಾಗಲ್ಲ, ಯಾಕಂದರೆ ನೆಕ್ಸ್ಟ್ ಡೇ ನಾನು ಮತ್ತೆ ಬೆಳಿಗ್ಗೆ ಕಾಲೇಜ್ಗೆ ಹೋಗಬೇಕು. ಸೊ ಕಾಲೇಜ್ಗೆ ಹೋಗ್ಬೇಲೆ ನಾಳೆ ಇನ್ನೊಂದು ಈವೆಂಟ್ ಇದೆ, ಅದನ್ನು ಮಾಡಿ ಅದರಲ್ಲಿ ಗ್ಯಾಪಲ್ಲಿ ಏನಾದರೂ ಇಲ್ಲಿ ಆದರೆ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಓಕೆ, ಇದು ಎಷ್ಟೊಂದು ಐಟಮ್ಸ್ ಇದೆಲ್ಲ ನಮ್ಮ ಮನೆಗೆ ಎತ್ಕೊಂಡು ಹೋಗೋಣ ಅಂತ ಇವಾಗ. ಅದಿದೆ ಎತ್ಕೊಂಡು ಹೋಗಿ ಅಲ್ಲಿ ಡಂಪ್ ಮಾಡಿ ಇಲ್ಲಿ ಏನೇನು ಬೇಕಾಗಿದೆ ಇಲ್ಲಿ ಯೂಸ್ ಮಾಡೋಣ ಅಂತ. ಬನ್ನಿ. ಈ ಏರ್ ಫ್ರೈಯರು ಹಿಂಗೆ ಮೆಸ್ ಆಗಿದೆ, ಸೊ ಇದನ್ನು ಒಂಚೂರು ನೀಟ್ ಮಾಡಬೇಕು ನೀಟಾಗಿ. ಇದನ್ನು ನೆಕ್ಸ್ಟು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಜಿಳ್ಳೆಗಳೆಲ್ಲ ಆಗ್ಬಿಟ್ಟಿದೆ ಯಪ್ಪ. ಎಲ್ಲ ಫಸ್ಟು ನೀಟ್ ಮಾಡಬೇಕು. ಐಸ್ ಕ್ಯೂಬ್ ಮೇಕರ್ ಮಾಡೋದಿದೆ, ಅದು ಇದೆ, ಅದನ್ನು ಎತ್ತಿಸ್ಬೇಕು.
ಇದೆಲ್ಲ ಹೆಂಗಾಗಿದೆ ಅಂದರೆ ಇಲ್ಲೆಲ್ಲ ಹಾಗೆ ಇಟ್ಟು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಐಟಮ್ಸ್ ಎಲ್ಲ. ಇದು ನೋಡಿ ಹಿಂಗಾಗಿದೆ. ಇದೇನು ಮಾಡಬೇಕು ಗೊತ್ತಿಲ್ಲ, ಒಂದು ಸತಿ ಚೆಕ್ ಮಾಡಬೇಕಿದೆ. ನೋಡಿ ಗೈಸ್, ಅಯ್ಯೋ ಇದಕ್ಕೇನಾದರೂ ಮಾಡ್ಬೋದಾ? ಏನಾದರೂ ಗೊತ್ತಿದೆ ನೀವು ನನಗೆ ಕಮೆಂಟ್ ಮಾಡಿ ಪ್ಲೀಸ್. ನಾನು ಇದನ್ನು ಯಾಕಂದರೆ ಇಷ್ಟು ಎಕ್ಸ್ಪೆನ್ಸಿವ್, ಐ ಮೀನ್ ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿರ್ತೀವಿ, ನಾನು ಬೇರೆ ಹಿಂಗೆ ಇಟ್ಬಿಟ್ಟಿದ್ದೀನಿ. ಯಾರಿಗೂ ಗೊತ್ತಿದ್ದರೆ ಏನು ಮಾಡ್ಬೋದು, ಇದಕ್ಕೆ ಸ್ವಲ್ಪ ಹೆಂಗೆ ವಾಶ್ ಮಾಡೋದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಇದನ್ನು ನಿಮ್ಮ ಕಮೆಂಟ್ ಮೂಲಕನೇ ನಾನು ಇದನ್ನು ಟ್ರೈ ಮಾಡ್ತೀನಿ. ರೈಸ್ ಇವಾಗ ಇದೆಲ್ಲ ನಾನು ನೋಡಿ ಈ ಥರ ಕವರಲ್ಲಿ ಡಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಕೆಲವೊಂದು ಎಲ್ಲ ಯೂಸೇ ಮಾಡಿಲ್ಲ. ನೋಡಿ ವಿಪ್ಡ್ ಕ್ರೀಮು, ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ದು ಅದೆಲ್ಲ ಯೂಸೇ ಮಾಡಿಲ್ಲ, ಹಂಗೆ ಇದೆ. ಇದೆಲ್ಲ ಯೂಸ್ ಮಾಡ್ಬೇಕು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗೆ. ಇದು ಹೆವಿ ಎಕ್ಸ್ಪೆನ್ಸಿವ್ ಗೊತ್ತಾ, ಹೆಂಗೆ ಇಟ್ಟಿದ್ದೀನಿ ನೋಡಿ. ಆಲ್ಮೋಸ್ಟ್ ನೋಡಿ 100 ಗ್ರಾಮ್ಗೆ 1299 ರುಪೀಸ್. ಎಷ್ಟೋ ಸ್ಪೆಗೆಟಿ ಮಾಡಿದ್ದೆ ಅವಾಗ ಪರ್ಚೇಸ್ ಮಾಡಿದ್ದು, ಪ್ಯಾಕ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ತುಂಬ ಎಕ್ಸ್ಪೆನ್ಸಿವ್. ಮತ್ತೆ ಏನಾದರೂ ಇದ್ರಲ್ಲಿ ಮಾಡಬೇಕು. ವೇಸ್ಟ್ ದುಡ್ಡು ಸಿಕ್ತು ನನಗೆ. ವೇಸ್ಟ್ ಇಷ್ಟು ದುಡ್ಡು ಸಿಕ್ಕಿದ್ರೆ ಏನು ಮಾಡ್ತೀರಾ, ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಸದ್ಯಕ್ಕೆ ಏನಿಲ್ಲ, ಇನ್ನೂ ಕಿಚನ್ ಇನ್ನೂ ಒಳ್ಳೆ ರಿನೋವೇಟ್ ಮಾಡಿ ಅಪ್ಗ್ರೇಡ್ ಮಾಡ್ಕೋತೀನಿ ನನ್ನ ಕಿಚನ್ ಸ್ಟುಡಿಯೋನ. ಹೆಂಗೆ ಇಷ್ಟಲ್ಲೆಲ್ಲ ಆಗಲ್ಲ ಗೈಸ್. ನಾನು ಸಾಯಿಲ್ಗೆ ನಾನು ಏನದು ಫ್ರೈಡ್ ರೈಸು, ನೂಡಲ್ಸು, ಎಗ್ ಮಸಾಲ ಎಲ್ಲ ಮಾಡ್ಬೇಕಂತಿದ್ದೆ. ಸಾಯಿಲ್ ಚೆನ್ನಾಗಿ ಮಾಡ್ತೇನೆ ಅಂತ ನೀವು ಕಮೆಂಟ್ ಹಾಕ್ತಿದ್ರೆ ಅದನ್ನು ಮಾಡಿಸ್ಬೇಕು ಆದಷ್ಟು ಬೇಗ. ಆ ಮಸಾಲ ಯಾವಾಗೋ ತಂದಿದ್ದೀರಿ, ಅದನ್ನು ಮಾಡ್ಸೋಣ ಸಾಯಿಲ್ ಕೈಯಲ್ಲಿ. ಒಳ್ಳೆ ಫ್ರೈಡ್ ರೈಸ್ ಮಾಡ್ಸೋಣ, ಎಗ್ ಫ್ರೈಡ್ ರೈಸು, ಆಮೇಲೆ ಎಗ್ ನೂಡಲ್ಸ್ ಮಾಡ್ಸೋಣ ಈ ಮಸಾಲೆಯಿಂದ ಅಂದ್ಕೊಂಡೆ. ಹಾಗೇ ಇಲ್ಲ, ಆ ಮಸಾಲ ಹಿಂಗೆ ಐತೆ. 2-3 ಮಂತ್ಸ್ ಆಯ್ತೇನೋ. ಬಟ್ ಆದಷ್ಟು ಬೇಗ ಕಮೆಂಟ್ ಮಾಡಿ. ನೆಕ್ಸ್ಟು ಸಾಯಿಲ್ ಜೊತೆ ಸ್ಯಾಂಪ್ರಾ ಮಟರಲ್ಲಿ ಮಾಡ್ತೀನಲ್ಲ ಎಗ್ ರೈಸ್ ರೆಸಿಪಿ ಸಾಯಿಲ್ ಕೈಲೇ ಮಾಡಿಸ್ತೀನಿ, ಕಮೆಂಟ್ ಮಾಡಿ. ಆಯಿತು, ಆಲ್ಮೋಸ್ಟ್ ಇವಾಗ ಇಲ್ಲಿ ಕಸ ಗುಡ್ಸಿ ಒರೆಸ್ಬಿಟ್ರೆ ಆ್ಯಕ್ಚುಲಿ ನಾಳೆ ಆಂಟಿ ಬಂದು ಇಲ್ಲೆಲ್ಲ ನೀಟ್ ಮಾಡಿ ಇನ್ನೂ ನೀಟಾಗಿ ಸೆಟ್ ಮಾಡ್ತೀನಿ. ಸೊ ಆ ಬ್ಲಾಗ್ ಎಲ್ಲ ಸೆಟ್ ಆದಮೇಲೆ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನಾನು ಮತ್ತೆ ಬೆಳಿಗ್ಗೆ ಕಾಲೇಜಿಗೆ ಹೋಗಬೇಕು. ಸೊ ನಾನು ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ. ಕೆಲವೊಂದು ತುಂಬ ದಿವಸ ಆಯಿತು ನಾನು ಕಾಲೇಜ್ ಬ್ಲಾಗ್ ಮಾಡಿ. ಲಂಚ್ ಕ್ಯೂಟಿಕೆ ಮಾಡ್ತಿದ್ದಾರೆ, ಕಾಂಟಿ ಕ್ಯೂಟಿಕೆ ಅಂತ. ಅದನ್ನ ಮಾಡಿದಾಗ ನಾನು ಪಕ್ಕ ನೆಕ್ಸ್ಟ್ ಬ್ಲಾಗ್ ಮಾಡೇ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಒಂದು ಥರ ಸಿಂಪಲ್ ಇತ್ತು. ಐ ಜಸ್ಟ್ ವಾಂಟ್ ಟು ಶೋ ನಾನು ಏನೇನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಸೆಟಪ್ ಏನೇನು ಬರುತ್ತೆ ಅಂತ ಜಸ್ಟ್ ಈ ವ್ಲಾಗ್ ಮಾಡಿದ್ದು. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ನನಗೆ ಸಜೆಸ್ಟ್ ಮಾಡಿ ಏನೇನೆಲ್ಲ ಮಾಡ್ಬೋದು. ಆಮೇಲೆ ಏನೇನೆಲ್ಲ ಅದೆಲ್ಲ ನಾನು ಎಷ್ಟೊಂದು ವೇಸ್ಟ್ ಆಗಿರೋ ಐದೊಂದು ಪ್ಯಾನ್ಸ್ ಎಲ್ಲ ಹಾಗೆ ಇತ್ತು. ಸೊ ಅದನ್ನೆಲ್ಲ ಏನೇನು ಹೆಂಗೆ ರೀಯೂಸ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಬಾಯ್ ಗೈಸ್, ಟಯರ್ಡ್ ಆಗಿಬಿಟ್ಟಿದೆ. ಬಾಯ್ ಬಾಯ್.